ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ವರ್ಷ ವಿಶೇಷವಾಗಿರುವಂತಹ ಅಧಿಕ ಮಾಸ ಬಂದಿದೆ. ಹಾಗಾಗಿ ಅಧಿಕ ಮಾಸ ಯಾವಾಗ ಆರಂಭವಾಗ್ತಾ ಇದೆ, ಯಾವಾಗ ಅಂತ್ಯವಾಗ್ತಾ ಇದೆ, ಅಧಿಕ ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಮಾಸ ಅಧಿಕವಾಗಿ ಬಂದಿದೆ ಅನ್ನೋದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ತಿಳಿಸಿಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಅಧಿಕ ಮಾಸ ಬಹಳನೇ ವಿಶೇಷವಾದಂತಹ ಮಾಸ. ಯಾಕಂದರೆ ಇದು ಪ್ರತಿ ವರ್ಷ ಬರೋದಿಲ್ಲ, ಇದು 3 ವರ್ಷಗಳಿಗೆ ಒಮ್ಮೆ ಬರುವಂತಹ ಮಾಸ. ಈ ಅಧಿಕ ಮಾಸವನ್ನು ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಅಂತಾನೂ ಕೂಡ ಕರೆಯಲಾಗುತ್ತೆ. ಮಲಮಾಸ ಅಂತಂದರೆ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಅದರ ಹೊರತಾಗಿ ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಅಂತಲೂ ಕೂಡ ಹೆಸರಿಗೆ. ಯಾಕಂದರೆ ಈ ಒಂದು ಮಾಸಕ್ಕೆ ಅಧಿಪತಿ ವಿಷ್ಣು ದೇವರು. ಹಾಗಾಗಿಯೇ ವಿಷ್ಣು ದೇವರನ್ನು ಪೂಜೆ ಮಾಡುವಂಥ ವಿಶೇಷ ಮಾಸ ಆಗಿರೋದ್ರಿಂದ ಪುರುಷೋತ್ತಮ ಮಾಸ ಅಂತಲೂ ಕರಿತೀವಿ. ಇನ್ನು ಬೇರೆ ದಿನಗಳಲ್ಲಿ ಪೂಜೆ ಮಾಡೋದಕ್ಕಿಂತ ಅಧಿಕ ಮಾಸದಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಪೂಜೆ ಮಾಡಿದರೆ ಪ್ರತಿದಿನ ಮಾಡಿದ ಪೂಜೆಗಿಂತ 100ರಷ್ಟು ಹೆಚ್ಚಿನ ಫಲಗಳನ್ನು ಪಡಿಬೋದು ಅಂತ ಹೇಳಲಾಗುತ್ತೆ. ಈ ಅಧಿಕ ಮಾಸದಲ್ಲಿ ದಾನ ಧರ್ಮ ಮಾಡುವಂಥದ್ದು, ವಿಷ್ಣು ಸಹಸ್ರನಾಮ ಪಠಣೆಯನ್ನು ಮಾಡುವಂಥದ್ದು, ಹಾಗೆ ಭಗವತ ಶ್ರವಣ ಮಾಡುವಂಥದ್ದು, ವಿಷ್ಣು ದೇವರ ಆರಾಧನೆ, ಹಾಗೆ ಕೆಲವೊಂದು ವ್ರತಗಳಿವೆ. ಆ ವ್ರತಗಳನ್ನು ಆಚರಣೆ ಮಾಡೋದ್ರಿಂದ ವಿಶೇಷ ಫಲಗಳನ್ನು ಪಡಿಬೋದು ಅಂತ ಹೇಳಲಾಗುತ್ತೆ. ಹಾಗಾದರೆ ಬನ್ನಿ, ಈ ಅಧಿಕ ಮಾಸ ಈ ವರ್ಷ ಯಾವ ತಿಂಗಳು, ಈ ವರ್ಷ ಅಧಿಕ ಮಾಸ ಯಾವ ತಿಂಗಳಲ್ಲಿ ಬಂದಿದೆ, ಹಾಗೆ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಈ ವರ್ಷ ಅಧಿಕ ಮಾಸ ಜ್ಯೇಷ್ಠ ಮಾಸದಲ್ಲಿ ಬರ್ತಾ ಇರೋದ್ರಿಂದ ಈ ಸಲ ಜ್ಯೇಷ್ಠ ಅಧಿಕ ಮಾಸ ಅಂತ ನಾವು ಆಚರಣೆ ಮಾಡಬೇಕಾಗಿದೆ. ಹಾಗಿದ್ರೆ ಬನ್ನಿ ಇವಾಗ ಅಧಿಕ ಜ್ಯೇಷ್ಠ ಮಾಸ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಅಧಿಕ ಮಾಸ ಆರಂಭವಾಗ್ತಾ ಇರೋದ್ರಿಂದ ಮೇ 17ನೇ ತಾರೀಕು ಭಾನುವಾರದ ದಿವಸ ಆರಂಭವಾಗಿ ಜೂನ್ 15ನೇ ತಾರೀಕು ಸೋಮವಾರದ ದಿವಸ ಅಂತ್ಯವಾಗ್ತಾ ಇದೆ. ಈ ಒಂದು ಅಧಿಕ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಆದಷ್ಟು ವಿಷ್ಣುವಿನ ಪೂಜೆಗಳಲ್ಲಿ ತೊಡಗಲಾಗುತ್ತೆ. ಈ ಮಾಸದಲ್ಲಿ ವಿಷ್ಣುವಿನ ಸಂತೃಪ್ತಿಗೊಳಿಸುವುದಕ್ಕೆ ಅಂತ ವಿಶೇಷ ಬತ್ತಿಗಳನ್ನು ಮಾಡಿ ಎಷ್ಟು ದೀಪ ಹಚ್ಚುತ್ತೀರೋ ಅಷ್ಟು ಕೂಡ ಒಳ್ಳೆಯದು. ಇನ್ನು ಈ ಮಾಸದಲ್ಲಿ ವಿಶೇಷವಾಗಿ ವಿಶೇಷ ಫಲಗಳನ್ನು ಪಡೆಯೋದಕ್ಕೆ ಅಂತ 16 ಸೋಮವಾರಗಳ ಶಿವನ ವ್ರತವನ್ನು ಮಾಡಬಹುದು. ಹಾಗೆ ವೆಂಕಟೇಶ್ವರ ಸ್ವಾಮಿಯ 7 ಶನಿವಾರದ ವ್ರತವನ್ನು ಕೂಡ ನೀವು ಮಾಡಬಹುದಾಗಿರುತ್ತೆ. ಅಥವಾ ಸರಳವಾಗಿ ಪ್ರತಿದಿನ ತುಪ್ಪದ ದೀಪಗಳನ್ನು ಹಚ್ಚಿ ತುಂಬಾ ಸರಳವಾಗಿ ಪೂಜೆಯನ್ನು ಮಾಡಿಕೊಂಡ್ರೂ ಕೂಡ ತುಂಬ ಒಳ್ಳೆಯದು. ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಧಿಕ ಮಾಸ ಈ ವರ್ಷ ಯಾವಾಗ ಆರಂಭವಾಗ್ತಾ ಇದೆ, ಯಾವಾಗ ಅಂತ್ಯವಾಗ್ತಾ ಇದೆ, ಹಾಗೆ ಈ ಮಾಸದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ, ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.